ವೆಲ್ಕಮ್ ಟು ಲರ್ನ್ ಕನ್ನಡ ಯೂಟ್ಯೂಬ್ ಚಾನಲ್. ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯೋಣ. ಫಸ್ಟ್ ಪಾಯಿಂಟ್, ಈ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡು. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು? ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅವ್ರು ಅಷ್ಟು ದುಡ್ಡು ಮಾಡಿದ್ರು, ಇವ್ರು ಇಷ್ಟು ದುಡ್ಡು ಮಾಡಿದ್ರು. ಕೆಲವೊಮ್ಮೊಮ್ಮೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕಿ ಕಳ್ಕೊಂಡ್ಬಿಟ್ಟೆ ಅಂತೆಲ್ಲ ಸ್ವಲ್ಪ ಜನ ಹೇಳಿರ್ತಾರೆ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ದುಡ್ಡನ್ನೇ ದುಡಿಯುವುದಕ್ಕೆ ಸ್ಟಾಕ್ ಮಾರ್ಕೆಟ್ ಅಂತ. ಹೇಗೆ ದುಡ್ಡನ್ನೇ ದುಡಿಯುತ್ತೆ ಅಂತ ನಿಮ್ಗೊಂದು ಡೌಟ್ ಬಂದಿರಬೇಕು. ಸಣ್ಣ ಕಂಪ್ನಿನ ಒಂದು ಸ್ವಲ್ಪ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ, ಅದನ್ನ ಇನ್ನೂ ಡೆವಲಪ್ಮೆಂಟ್ ಮಾಡಬೇಕು. ಆದರೆ ನನ್ನ ಹತ್ರ ಒಂದು 10 ಲಕ್ಷ ಬಜೆಟ್ ಇರುತ್ತೆ, ಆ ಬಜೆಟ್ ಸಾಕಾಗ್ತಾ ಇರಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಹೇಗೆ ದುಡ್ಡು ತಗೊಳ್ಳೋದು? ನಮ್ಮ ಬಿಸ್ನೆಸ್ನ ನಾವು ಗ್ರೋತ್ ಮಾಡ್ತೀವಿ, ಸ್ಟಾಕ್ ಮಾರ್ಕೆಟಲ್ಲಿ ಹೇಗೆ? ಈಗ ಒಂದು ಉದಾಹರಣೆ ತಗೊಳ್ಳೋಣ. ಈಗ ನಿಮ್ಮದೇ ಒಂದು ಕಂಪ್ನಿ ಇದೆ ಅಂತ ತಿಳ್ಕೊಳ್ಳೋಣ. ಕಂಪ್ನಿ ಇದೆ, ಚೆನ್ನಾಗಿ ಏನೋ ಒಂದು ಬಿಸ್ನೆಸ್ ನಡೀತಾ ಇದೆ. ಆ ಬಿಸ್ನೆಸ್ನ ಇನ್ನೂ ಸ್ವಲ್ಪ ಚೆನ್ನಾಗಿ ಗ್ರೋ ಮಾಡಬೇಕು, ಇನ್ನೂ ಸ್ವಲ್ಪ ಚೆನ್ನಾಗಿ ಜಾಸ್ತಿ ಬೆಳವಣಿಗೆ ಮಾಡಬೇಕು. ಬೆಳವಣಿಗೆ ಮಾಡಬೇಕಂದ್ರೆ ನಿಮಗೆ ಬಂಡವಾಳ ಬೇಕು. ಬಂಡವಾಳ ನಿಮ್ಮ ಹತ್ರ ಒಂದು 10 ಲಕ್ಷ ಇದೆ ಅನ್ಕೊಳ್ಳೋಣ. ಬೆಳವಣಿಗೆ ಮಾಡೋದಕ್ಕೆ ಒಂದು 20 ಲಕ್ಷ ಬಂಡವಾಳ ಬೇಕಾಗುತ್ತೆ. ನಿಮ್ಮ ಹತ್ರ ಬರೀ 10 ಲಕ್ಷ ಮಾತ್ರ ಇದೆ, ಇನ್ನೂ 10 ಲಕ್ಷ ಅಮೌಂಟು ಸಾಲೋದಿಲ್ಲ. ಆಗೇನು ಮಾಡ್ತೀರಾ? ಒಂದು ಬ್ಯಾಂಕಲ್ಲಿ ಲೋನ್ ತಗೋಬೇಕು. ಲೋನ್ಗೆ ಅಂತ ಹೋದರೆ ಇಂಟ್ರೆಸ್ಟ್ ರೇಟು ಜಾಸ್ತಿ ಇರುತ್ತೆ. ಆದರೆ ಇನ್ನೊಂದು ದಾರಿ ಇದೆ, ಅದೇ ಈ ಸ್ಟಾಕ್ ಮಾರ್ಕೆಟ್. ಇದರಿಂದ ಯಾವ ಥರ ಹಣ ಪಡಿತಾರೆ ಅಂದರೆ, ತಮ್ಮ ಬಿಸ್ನೆಸ್ನ ಷೇರುಗಳಾಗಿ ಪರಿವರ್ತನೆ ಮಾಡಿ ಆ ಷೇರುಗಳನ್ನು ಜನಗಳಿಗೆ ಸೇಲ್ ಮಾಡಿ ಅದರಿಂದ ಬಂದಂಥ ಒಂದು ಅಮೌಂಟು, ಫಂಡ್ ಅಮೌಂಟ್ ಏನಿರುತ್ತೋ ಅದರಿಂದ ತಮ್ಮ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಸ್ಟಾಕ್ ಮಾರ್ಕೆಟಲ್ಲಿ ಏನೇನೆಲ್ಲ ಇದೆ, ಬಂಡವಾಳ ಕೊಟ್ಟಿರೋ ಜನಗಳಿಗೆ ಏನು ಲಾಭ, ಇದನ್ನೆಲ್ಲನೂ ಶೇರ್ಸ್ ಅಂತಾರೆ. ಈ ಶೇರ್ಸ್ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಇದೇ ರೀತಿ ಹೆಚ್ಚು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳಿಬೇಕಂದ್ರೆ ಲರ್ನ್ ಕನ್ನಡ ಸ್ಟಾಕ್ ಮಾರ್ಕೆಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಸ್ಟಾಕ್ ಮಾರ್ಕೆಟು ಬಳಸಬೇಕಂದ್ರೆ ಎಲ್ಲರಿಗೂ ಡಿಮ್ಯಾಟ್ ಅಕೌಂಟ್ ಬೇಕೇ ಬೇಕು. ನಾನು ಯಾವ ಸ್ಟಾಕ್ ಮಾರ್ಕೆಟ್ ಬಳಸ್ತಾ ಇದ್ದೀನೋ, ಇಂಡಿಯಾದ ನಂಬರ್ 1 ಸ್ಟಾಕ್ ಮಾರ್ಕೆಟ್ ಏಂಜಲ್ 1, ಅದರದ್ದು ಒಂದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಎಲ್ಲರೂ ಹೋಗಿ ಅದರ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರೊಳಗಡೆ ಏನಿದೆ ಅಂತ ಆದರೂ ನೋಡಿ ಒಂದು ಸಣ್ಣ ನಾಲೆಡ್ಜನ್ನು ತಿಳಿದುಕೊಳ್ಳಿ. ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯಿರಿ.